ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್. ಸೊ ಇವತ್ತು 4th ಜುಲೈ ನನ್ನ ಮಗನ ಬರ್ಡೇ. ಹಾಗಾಗಿ ನಾವು ಯೂಶ್ವಲಿ ನೀವು ನನ್ನ ಹಳೆ ಬ್ಲಾಗ್ಗಳಿಗೆಲ್ಲ ನೋಡಿರ್ಬೋದು, ಏನೇ ಸೆಲೆಬ್ರೇಷನ್ ಇದ್ದರೂ, ಸಣ್ಣ ಪುಟ್ಟ ಸೆಲೆಬ್ರೇಷನ್ ಇದ್ದರೂ ನಾವು ಹೊರಗಡೆನೇ ಹೋಗಿರ್ತೀವಿ. ನಮ್ಮದು ಫೇವ್ರೇಟ್ ಆ್ಯಸ್ ಯೂಶ್ವಲ್ ಟೌನ್ ಪ್ಯಾಲೇಸ್ ಹೋಟೆಲ್. ಸೊ ಅಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರ್ತೀವಿ. ಬಟ್ ಈ ಸತಿ ನನ್ನ ಮಗನ ವಿಷಯ ಏನಾಗಿತ್ತು ಅಂದರೆ, ಮಮ್ಮಿ ಇಲ್ಲೇ ನಾ ಮನೆಯೊಳಗೇ ಸೆಲೆಬ್ರೇಟ್ ಮಾಡ್ಕೋತೀನಿ ಅಂತಂದು ಹೇಳಿದ್ದ. ಸರಿ ಆಯಿತು ಅಂಥೇಳಿ ನಾವು ಡಿಸೈಡ್ ಮಾಡಿ ಮನೆಯೊಳಗನ ಸೆಲೆಬ್ರೇಷನ್ ಮಾಡೋಕೆ ಎಲ್ಲ ತಯಾರಿ ಮಾಡ್ಕೊಳತ್ತಿದ್ವಿ. ಆ್ಯಸ್ ಯೂಶ್ವಲ್ ನಮ್ಮ ತಮ್ಮ ಅಂತೂ ಬಂದ್ರೆ ಹಾಗೆ ಬರೋಂಗೇ ಇಲ್ಲ. ಅವನು ಕೇಕ್ ತೊಗೊಂಡು ಬಂದಿದ್ದ. ಈ ಸಲ ಒಂದು ಪ್ರೀಮಿಯಮ್ ಕೇಕ್ ತೊಗೊಂಡು ಬಂದಿದ್ದ, ಹ್ಯಾಂಡ್ಮೇಡ್, ನೋ ಎಗ್, ನೋ ಮೈದಾ, ನೋ ಶುಗರ್ ಅಂಥೇಳಿ ಈ ಥರ ಒಂದು ಕೇಕ್, ಬಹಳ ಸ್ಪೆಷಲ್ ಆಗಿರುವಂಥ ಒಂದು ಕೇಕ್ ತೊಗೊಂಡು ಬಂದಿದ್ದ. ಆ್ಯಂಡ್ ಅವನು ಸ್ಟೆಪ್ ಕೇಕ್ ಕೇಳಿದ್ದ. ಈ ಸತಿ 2 ಸ್ಟೆಪ್ ಇರೋದು ಕೇಕ್ ಬೇಕು ಮಮ್ಮಿ ನನಗಂತ ಕೇಳಿದ್ದ. ಇರಲಿ ಬಿಡ ಅಂತಂದು ಸೊ ನಾವು 1.5 kg ಕೇಕ್ ಮಾಡಿಸಿದ್ವಿ. ಆಲ್ಮೋಸ್ಟ್ ಒಂದು 16 ಮೆಂಬರ್ಸ್ ಆಗಿದ್ರು ಎಲ್ಲರೂ ಹುಡುಗರು ಸೇರಿ. ಮತ್ತು ನಾವು ಒಂದು 6 ಮೆಂಬರ್ಸ್, ಟೋಟಲ್ ಒಂದು 20-22 ತನಕ ಇಷ್ಟೆಲ್ಲ ನಾವು ಆದ್ರ ಮನೆಯೊಳಗೆ. ಸಣ್ಣ ಮಕ್ಕಳು ಅಂದ್ರೆ ನಾವು ಮೊದಲು ಬೇರೆ ಏರಿಯಾದೊಳಗಿದ್ದಾಗ ಅಲ್ಲಿ ಮಕ್ಕಳು ಭಾಳ ಜನ ಇರಲಿಲ್ಲ. ಆಮೇಲೆ ನನ್ನ ಮಗ ಹೊರಗೆ ಹೋಗೋಣ ಅಂತಿದ್ದ. ಆಯ್ತಂತ ಹೊರಗೆ ಹೋಗ್ತಿದ್ವಿ. ಬಟ್ ಈ ಸತಿ ಇಲ್ಲಿ ಅವನಿಗೆ ಫ್ರೆಂಡ್ಸ್ ಜಾಸ್ತಿ ಜನ ಆಗ್ಯಾರ. ಹಾಗಾಗಿ ಎಲ್ಲರನ್ನೂ ಕರೆದು ಮನೆಯೊಳಗೆ ಮಾಡೋಣ ಮಮ್ಮಿ ಅಂತಂದು ಹೇಳಿದ್ದಕ್ಕೆ ಆಯ್ತಪ್ಪ ಅಂತಂದು ಮನೆಯೊಳಗನ ಸೆಲೆಬ್ರೇಟ್ ಮಾಡತ್ತಿದ್ವಿ. ಆ್ಯಂಡ್ ನಾವು ಮೇಲ್ಗಡೆ ಕುಂತು ಮಕ್ಕಳನ್ನೆಲ್ಲ ತಳ ಕೂಡಿಸಿ ಸೆಲೆಬ್ರೇಟ್ ಮಾಡೋದು ನಮಗೆ ಯಾವಾಗೂ ಮಾಡಿಲ್ಲ. ಹಂಗೆ ಅದನ್ನು ಮಾಡೋಕ್ಕೂ ಅನ್ನಂಗೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ನಾವು ಹಂಗೆ ಎಲ್ಲರೂ ಕೆಳಗಡೆನೇ ಕುಂತು ನಾವು ಕೇಕನ್ನು ಕಟ್ ಮಾಡಿದ್ವಿ. ಆ್ಯಂಡ್ ನೀವು ಲಾಸ್ಟ್ ಇಯರು ನೋಡ್ಬೋದು, ಕೆಳಗಡೆನೇ ಕುಂತು ಕೇಕ್ ಕಟ್ ಮಾಡಿದ್ವಿ ನಾವು. ಆ್ಯಂಡ್ ಈ ಸತಿನೂ ಅಷ್ಟೇ ಎಲ್ಲ ಮಕ್ಕಳೂ ಒಂದೇ ಸಮನಾಗಿ ಕಾಣಿಸ್ತೈತಿ ಅಂಥೇಳಿ ಆ ಥರ ಥಾಟ್ ಅದು. ಆ್ಯಂಡ್ ಬರ್ತ್ಡೇ ಬಾಯ್ ಒಂದು ಸ್ವಲ್ಪ ನಾಟಿ ಮಾಡತ್ತಿದ್ದ. ಯಾಕಂದ್ರೆ ಅವನಿಗೆ ಭಾಳ ಜನ ಎಲ್ಲರೂ ಬಂದಿದ್ರಲ್ಲ, ಈ ಥರ ಬರ್ಡೇ ಒಂದು ಫಸ್ಟ್ ಟೈಮ್ ನಾವು ಭಾಳ ಜನ ಎಲ್ಲರೂ ಸೇರಿ ಮಾಡಾಕತ್ತಿದ್ದ. ಅಂದರೆ 5th ಬರ್ಡೇ ಮಾಡಿದ್ವಿ, ಬಟ್ ಅವಾಗೆಲ್ಲ ದೊಡ್ಡವರೇ ಇದ್ವಿ, ಸಣ್ಣ ಮಕ್ಕಳು ಭಾಳ ಕಡಿಮೆ ಇದ್ರು. ಗ್ರ್ಯಾಂಡಾಗಿ ಮಾಡಿದ್ವಿ 5th ಬರ್ತ್ಡೇ. ಇದು ಒಂದು 8th ಇಯರ್ ಬರ್ತ್ಡೇ. ಆ್ಯಂಡ್ ಕ್ರ್ಯಾಕರ್ ಹಚ್ಚಬೇಕು ಅಂಥೇಳಿ ಲೈಟ್ ಆಫ್ ಮಾಡಿದೆ. ಬಟ್ ಕ್ರ್ಯಾಕರ್ ಗಾನ್ ರಾಂಗ್ ಅಂಥೇಳಿ ಅದು ಹತ್ತಲೇ ಇಲ್ಲ. ಕ್ರ್ಯಾಕರ್ ಸರಿಯಾಗಿ ನೋಡಿ ತಂದಿರಲಿಲ್ಲ. ಸೊ ಅದು ಪ್ಲ್ಯಾನ್ ಫ್ಲಾಪ್ ಆಯಿತು. ಎಷ್ಟೇ ಕಡ್ಡಿಗಿರಿದ್ರು ಅದೇನು ಹತ್ತಲೇ ಇಲ್ಲ. ಸರಿ ಆಯಿತು ಅಂಥೇಳಿ ಹಂಗೆ ಆರತಿ ಮಾಡಿ ಮತ್ತು ಕೇಕನ್ನು ಕಟ್ ಮಾಡಿದ್ವಿ. ಆ್ಯಂಡ್ ಅಜ್ಜಿ ಬಂದಿದ್ರು. ಮತ್ತು ನಮ್ಮ ತಮ್ಮ, ನಿಮಗೆ ಗೊತ್ತೇ ಇಲ್ಲ ನಮ್ಮ ಸಚ್ಚು, ಅವ ಬಂದರೆ ಹಾಗೆ ಬರೋದಿಲ್ಲ. ಸ್ಪೆಷಲ್ ಆಗಿರುವಂಥ ಕೇಕ್ ಜೊತೆಗಿನ ಫುಲ್ ಎಲ್ಲ ಆರ್ಗ್ಯಾನಿಕ್ ಆಗಿ ಹೆಲ್ದಿ ಆಗಿರುವಂಥ ಸ್ನ್ಯಾಕ್ಸನ್ನು ತೊಗೊಂಡು ಬಂದಾನ. ರಾಗಿ ಬಿಸ್ಕಿಟ್ ತೊಗೊಂಡು ಬಂದಿದ್ದ. ಮತ್ತು ಇನ್ನೂ ಏನೇನೋ ಫುಲ್ ಹೆಲ್ದಿ ಆಗಿರುವಂಥ ಒಂದು ಸ್ಲರ್ಪ್ ಕಂಪ್ನಿ ಯಾರಿಗೆಲ್ಲ ಗೊತ್ತಿತ್ತಲ್ಲ, ಸೊ ಅದರದ್ದು ಎಲ್ಲ ಪ್ರಾಡಕ್ಟ್ಸ್ ತೊಗೊಂಡು ಬಂದಾನ. ಚೀಪ್ಸ್ ಪ್ಯಾಕೆಟ್ ಆಗಿರ್ಬೋದು, ಏನೋ ಪ್ರತಿಯೊಂದೂ ಸಿಕ್ಕಾಪಟ್ಟೆ ತೊಗೊಂಡು ಬಂದಾನ. ಆ್ಯಂಡ್ ಅವ್ರಿಗೆಲ್ಲ ಇದನ್ನ ತೋರಿಸಿಲ್ಲ. ತೋರಿಸಿದ್ರೆ ಎಲ್ಲ ಖಾಲಿನೇ ಮಾಡಿಬಿಡ್ತಾರೆ. ಆ್ಯಂಡ್ 8 ವರ್ಷ ನನ್ನ ಮಗನಿಗೆ. ಈಗ ಇದು 8th ಬರ್ಡೇ ಒಂದು. ಇಷ್ಟು ಜಲ್ದಿ ಹೆಂಗೆ 8 ವರ್ಷನವ ಆದ ಅಂತ ಹೇಳೋಣಂಗೆ ಆಗ್ಬಿಡ್ತು. ಯಾಕಂದರೆ ಇನ್ನೂ ನಿನ್ನೆ ಮೊನ್ನೆ ಹುಟ್ಟಿದಾಗ ಅವನದು ಹಳೆ ಫೋಟೋಸ್ ಎಲ್ಲ ನೋಡಿದಾಗ ಇನ್ನೂ ಹೀಗೆ ಹುಟ್ಟಾನಲ್ಲ ಅನ್ನೋ ಒಂಥರ ಆ ಥರ ಫೀಲ್ ಬರುತ್ತೆ ನಮಗೆ. ಆಲ್ರೆಡಿ 8 ವರ್ಷನವ ಆದ. ಅಪ್ಪ, ಟೈಮ್ ಎಷ್ಟು ಫಾಸ್ಟ್ ಹೋಗ್ತೈತಂತೆ ಗೊತ್ತಾಗಂಗಿಲ್ಲ. ಈಗ 3rd ಸ್ಟ್ಯಾಂಡರ್ಡ್ ಅದಾನ. ಮತ್ತು ಒಂದೊಂದು ವಿಷನ್ ನಾವು ನೆಕ್ಸ್ಟ್ ಇಯರಿಂದ ಬರ್ಡೇ ಗಿಡ್ಡೆ ಎಲ್ಲ ಸೆಲೆಬ್ರೇಟ್ ಮಾಡಬಾರ್ದು, ಸಾಕಪ್ಪ ಅಂಥೇಳಿ ಅನ್ನಿಸ್ಬಿಟ್ಟೈತಿ. ಅವನು ಬ್ಯಾಡ್ ಅಂದಾನ. ಆ್ಯಂಡ್ ಹಾಗೆ ಫ್ಯಾಮ್ಲಿ ಜೊತೆ ಒಂದು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ನಾವು 4 ಜನ ಫೋಟೋನ ತೆಗೆಸ್ಕೊಂಡ್ವಿ. ಆ್ಯಂಡ್ ಬಂದವರೆಲ್ಲ ಮಕ್ಕಳು ಹಾಗೆ ಬಂದಿರಲಿಲ್ಲ, ಎಲ್ಲರೂ ಚಾಕ್ಲೇಟ್ಸ್ ತೊಗೊಂಡು ಬಂದಿದ್ರು. ಆಮೇಲೆ ತಮಗೇನು ತಿಳಿತಿತ್ತು ಅದನ್ನು ಗಿಫ್ಟ್ಸ್ ತೊಗೊಂಡು ಬಂದಿದ್ರು. ಅಷ್ಟು ಖುಷಿ ಅನ್ನಿಸ್ತು ಅವನಿಗೆ. ಆ್ಯಂಡ್ ಅವನು ಹೋದಾಗ, ಇನ್ನು ಬೇರೆಯವ್ರ ಬರ್ಡೇಗೆ ಹೋದಾಗ ಅವನು ಏನಾದರೂ ಕೊಟ್ಟಿರ್ತಾನೆ. ಆ್ಯಂಡ್ ಅವರು ಸಹಿತ ಇವನಿಗೆ ತೊಗೊಂಡು ಬಂದಿದ್ರು. ಎಲ್ಲರೂ ತೊಗೊಂಡು ಬಂದಿದ್ರು. ಚಾಕ್ಲೇಟ್ಸಿಗೆ ಜಾಸ್ತಿ ಬಂದವು. ಆ್ಯಂಡ್ ಇದಿಷ್ಟು ಇವತ್ತಿನ ಈ ಸೆಲೆಬ್ರೇಷನ್ ಹೆಂಗೆ ಅನ್ನಿಸ್ತು ಹೇಳ್ರಿ ನಂಗೆ. ಆ್ಯಂಡ್ ಭಾಳ ದಿನ ಆದಮೇಲೆ ಮತ್ತೆ ಒಂದು ವೀಡಿಯೋನ ಪೋಸ್ಟ್ ಮಾಡಾದ್ದೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು ನನ್ನ ವೀಡಿಯೋ ಒಳಗೆ, ನನ್ನ ಚಾನಲ್ ಒಳಗೆ ಮ್ಯಾಕ್ಸಿಮಮ್ ವ್ಲಾಗ್ಗಿಂತಲೂ ಯಾವುದೋ ಒಂದು ಸೆಲೆಬ್ರೇಷನು ಇಲ್ಲಾಂದ್ರೆ ಟ್ರಿಪ್ಪು, ಇವೆರಡು ಬಿಟ್ಟು ಯಾವೂ ಇಲ್ಲ ಅಂತ ಹೇಳಿ ಅನ್ಕೊತೀನಿ. ನಾನು ಡೈಲಿ ಬ್ಲಾಗ್ಸನ್ನು ಕಡಿಮೆನೇ ನಾನು ಹಾಕಿರೋದು. ಈ ಥರ ಸೆಲೆಬ್ರೇಷನು ಇಲ್ಲಾಂದರೆ ಟ್ರಿಪ್ಪಿಗೆ ಹೋಗಿರೋದು, ಇದಿಷ್ಟೇ ಜಾಸ್ತಿ ಹಾಕಿರೋದು. ಇಲ್ಲಾಂದರೆ ಯಾವುದಾದ್ರೂ ದೇವ್ರ ಪೂಜೆ ಅದು ಮಾಡಿದಾಗ ಆ ಥರ ವೀಡಿಯೋಸನ್ನು ಹಾಕಿರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಇದರದೇ ಕಂಟಿನ್ಯೂಯೇಷನ್ ವೀಡಿಯೋ ಒಳಗೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಅಂತಲೇ ಹೇಳ್ಬೋದು. ಬಾಯ್ ಫ್ರೆಂಡ್ಸ್.